ಇದೇನು ಬಾಸ್ ನೀವಿಲ್ಲಿ ಹೋಗ ರಾಜು ಹುಲಿ ಥರ ಮೇನ್ ಗೇಟಲ್ಲಿ ಹೋದ್ರೆ ಇವಾಗ ನೋಡಿದ್ರೆ ಬ್ಯಾಕ್ ಗೇಟಲ್ಲಿ ಬರ್ತಾ ಇದ್ದೀರಾ, ಅದು ಗಾಬರಿಯಾಗಿ. ಯಾಕೆ ಬಾಸ್ ಏನಾಯ್ತು? ನೀವು ಒಳಗಡೆ ಹೋಗಿ ಏನು ಕೆಲಸ ಮಾಡ್ತೀರಾ ಅಂತ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಬರ್ತಾ ಇದ್ರೆ ನೀವೇ ಹೊರಗಡೆ ಬರ್ತಾ ಇದ್ದೀರಾ. ಫಂಕ್ಷನ್ ಎಲ್ಲ ಮುಗಿತಾ ಬಾಸ್? ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಮುಗಿಸಿದ್ರಾ? ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮನೆ ಒಳಗಡೆ ಬೇರೆನೇ ನಡೀತಾ ಇದೆ. ಯಾಕೆ ಬಾಸ್ ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಕೇಕಲ್ಲಿ ಯಾರೋ ಬಾಂಬ್ ಬಿಟ್ಟಿದ್ದಾರೆ. ಮಕ್ಳಿನ್ನೇನು ಕೇಕ್ ಕಟ್ ಮಾಡಬೇಕು ಅಂತ ಕೈ ಹಾಕಿದ್ದಾರೆ, ತಗಲಾಕೊಂಡಿದ್ದಾರೆ. ಅಷ್ಟರಲ್ಲಿ ವಿಷಯ ಗೊತ್ತಾಗಿದೆ, ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಇವಾಗ ಅವ್ರ ಕೈಕಿಂದ ಕೈ ತೆಗೆದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಏನು ಬಾಸ್ ನನ್ನ ಹತ್ರನೇ ಡ್ರಾಮಾ ಮಾಡ್ತಿದ್ದೀರಾ? ನೀವೇ ಕೇಕ್ ಒಳಗೆ ಬಾಂಬ್ ಬಿಟ್ಟು ಇವಾಗ ಯಾರೋ ಕೇಕ್ ಒಳಗೆ ಬಾಂಬ್ ಬಿಟ್ಟಿದ್ರ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳ್ತಿದ್ದೀರಾ? ನಿಮ್ಮನ್ನು ಬಿಟ್ರೆ ಈ ಕೆಲಸ ಮಾಡೋಕ್ಕೆ ಇನ್ಯಾರಿಂದ ಸಾಧ್ಯ ಬಾಸ್? ನಾನು ಮಾಡಿಲ್ಲ ಕಣೋ. ಹಾಗಿದ್ರೆ ಹೇಳ್ತಾ ಇರ್ಲಿಲ್ವಾ ನಿನ್ನ ಹತ್ರ? ನಾನು ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಬಂದಿದ್ದು ನಿಜ, ಆದರೆ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಾನೇನೋ ಚಿಕ್ಕದಾಗಿ ಬುದ್ಧಿ ಕಲಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದ ಅಷ್ಟೇ ಈಗ. ಆದರೆ ಇಲ್ಲಿ ಯಾರೋ ಬಾಂಬ್ ಲೆವೆಲ್ವರೆಗೂ ಯೋಚನೆ ಮಾಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಮತ್ತಿನ್ಯಾರು ಮಾಡಿರ್ಬೋದು ಬಾಸ್? ಗೊತ್ತಿಲ್ಲ, ಗೊತ್ತು ಮಾಡ್ಕೋಬೇಕು. ಒಂದು ಕೆಲಸ ಮಾಡ್ತೀಯಾ? ನೀನು ಒಳಗೆ ಹೋಗು, ಅಲ್ಲಿ ಏನಾಗುತ್ತೆ ಅಂತ ನನಗೆ ಅಪ್ಡೇಟ್ ಮಾಡು. ಬಾಸ್ ಏನು ಬಾಸ್ ನೀವು? ನಂದು ಜೀವನ ಅಲ್ವಾ ಬಾಸ್? ನಾನು ಮನೆ ಒಳಗೆ ಹೋದ್ಮೇಲೆ ಬಾಂಬ್ ಬ್ಲಾಸ್ಟ್ ಆಗ್ಬಿಟ್ಟು ನಾನು ಸತ್ತೋಗ್ಬಿಟ್ರೆ ಆಮೇಲೆ ನಿಮ್ಗೆ ಯಾರು ಬಾಸ್ ಇನ್ಫಾರ್ಮೇಶನ್ ಕೊಡ್ತಾರೆ? ಬಾಸ್ ನನ್ನ ಮಾತು ಕೇಳಿ, ಮೊದಲಿಂದ ನಡೀರಿ, ನನ್ನ ಮಾತು ಕೇಳಿ ಬಾಸ್. ಒಂದು ವೇಳೆ ನೀವೇನಾದರೂ ಸಿಗಾಕೊಂಡ್ರೆ ನೀವೇ ಮಾಡಿರೋದು ಅಂತ ಹೇಳ್ಬಿಟ್ಟು ಎಲ್ಲರೂ ತಿಳ್ಕೊತಾರೆ ಬಾಸ್. ಬೆಳಿಗ್ಗೆ ಯಾರಾದರೂ ಬದುಕಿದ್ರೆ ಮಾತಾಡ್ತಾರೆ ಅಲ್ವಾ, ಅವಾಗ ಬನ್ನಿ ನೋಡ್ಕೊಳ್ಳೋಣ. ಇವಾಗ ಯಾಕೆ ಸುಮ್ಮನೆ ರಿಸ್ಕು? ಒಟ್ನಲ್ಲಿ ನಾನು ಮಾಡಬೇಕಾಗಿರೋ ಕೆಲಸನ ಇನ್ಯಾರೋ ಮಾಡ್ತಾ ಇದ್ದಾರೆ. ಅದು ಯಾರು ಅಂತ ಗೊತ್ತಿಲ್ಲ. ನಾನು ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಬಂದರೆ ಇಲ್ಲಿ ಯಾರೋ ನನಗಿಂತ ದೊಡ್ಡದಾಗಿ ಯೋಚನೆ ಮಾಡ್ತಿದ್ದಾರೆ. ಬಾಸ್ ಇವಾಗ ಇದರಿಂದ ದೂರ ಇರೋದೇ ಬೆಟ್ರು ಬಾಸ್. ದೂರ ಇರೋದೇ ಬೆಟರ್. ಎಂಕ್ವೈರಿ ಅದು ಇದು ಅಂತಾದರೆ ನಾನು ತಗ್ಲಾಕೋತೀನಿ. ಏನಾಗುತ್ತೋ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ನಡಿ.